ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಟ್ಟಣ ಗ್ರಾಮದಲ್ಲಿ ಸಂಸದರಾದ ಯದುವೀರವರು ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ನಾಪೊಕ್ಲ ಸಮೀಪದ ಚೆರೆಯ ಪರಬುವಿನಲ್ಲಿ ಶಾದಿ ಮಹಲ್ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರಪೇಟೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ವಿಶ್ವ ಮಧುಮೇಹ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಕುಶಾಲನಗರ ತಾಲೂಕಿನ ಹೊಸಪಟ್ಟಣ ಗ್ರಾಮದಲ್ಲಿ ಸಂಸದರಾದ ಯದುವೀರ್ ಒಡೆಯರ್ ಅವರಿಗೆ ನಿವಾಸಿಗಳು ತಮ್ಮ ಅಹವಾಲು ಸಲ್ಲಿಕೆ ಮಾಡಿದರು. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಟ್ಟಣ ಗ್ರಾಮದಲ್ಲಿ ಸಂಸದರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಿವಾಸಿಗಳು ತಮ್ಮ ಅಹವಾಲುಗಳನ್ನು ಸಲ್ಲಿಕೆ ಮಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ, ಗ್ರಾಮ ವ್ಯಾಪ್ತಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ ಬಹುತೇಕ ಫಲಾನುಭವಿಗಳು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಸರ್ವೆ ನಂಬರ್ 10/1ರಲ್ಲಿ 125, 1/1ರ ವಿರೂಪಾಕ್ಷಪುರದಲ್ಲಿ 18, 1/2ರ ಹೊಸಪಟ್ಟಣದಲ್ಲಿ 17 ಹಕ್ಕುಪತ್ರಕ್ಕೆ ಸಲ್ಲಿಸಿದ ಅರ್ಜಿಗಳು ಬಾಕಿ ಇದೆ. ಕಾಡಾನೆ ಹಾವಳಿ ಮಿತಿ ಮೀರಿದೆ. ಹುಲಿ, ಚಿರತೆ ಸಂಚಾರ ಕೂಡ ವ್ಯಾಪಕವಾಗಿದೆ. ರೈತರಿಗೆ ಬೆಳೆ ಪರಿಹಾರ ಲಭಿಸುತ್ತಿಲ್ಲ. ಸಮುದಾಯ ಆರೋಗ್ಯ ಕೇಂದ್ರದ ಜಾಗದ ಬಗ್ಗೆ ವಿವಾದ ಉಂಟಾಗಿದೆ. 1/1, 10/1 ಸರ್ವೆ ನಂಬರ್ನಲ್ಲಿ ನಿವಾಸಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಕಟ್ಟಡ ನಿರ್ಮಾಣಕ್ಕೆ ಎನ್ಒಸಿ ನೀಡಲು ಅಡ್ಡಿ ಎದುರಾಗಿದೆ ಎಂದು ಸಮಸ್ಯೆಗಳ ಬಗ್ಗೆ ಸಂಸದರ ಗಮನಕ್ಕೆ ತಂದು ಪರಿಹಾರಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಹೊಸಪಟ್ಟಣ ಸಮುದಾಯ ಭವನ ಅಭಿವೃದ್ಧಿಗೆ ಅನುದಾನ ಒದಗಿಸಲು ಕೋರಿದರು. ನಂಜರಾಯಪಟ್ಟಣ ಗ್ರಾಮವನ್ನ ಹೋಬಳಿ ಕೇಂದ್ರವಾಗಿಸಲು ಗ್ರಾಮಸ್ಥರ ಪರವಾಗಿ ಬೇಡಿಕೆ ಇಟ್ಟರು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್.ಕೆ. ಚಂದ್ರು ಮಾತನಾಡಿ, ಕ್ಷೇತ್ರದ ಶಾಸಕರ ವ್ಯಾಪ್ತಿಗೆ ಬರುವ ಸಮಸ್ಯೆಗಳನ್ನು ಸಂಸದರು ಇತ್ಯರ್ಥಪಡಿಸಬೇಕೆನ್ನುವುದು ಕಷ್ಟಸಾಧ್ಯ ಕೆಲಸ. ಆದರೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡುವ ಮೂಲಕ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಬಹುದು. ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೀವ್ರ ಅನಾನುಕೂಲ ಉಂಟಾಗಿದೆ. ದುಬಾರೆ, ಮಾವಿನಹಳ್ಳ, ಕಬ್ಬಿನಗದ್ದೆ ಹಾಡಿಗಳಿಗೆ ಸಮರ್ಪಕ ವಿದ್ಯುತ್ ವ್ಯವಸ್ಥೆ ಒದಗಿಸಬೇಕಿದೆ. ಅರಣ್ಯ ಹಕ್ಕು ಕಾಯ್ದೆಯಡಿ ದೂರಬೇಕಾದ ಹಕ್ಕುಪತ್ರ ವಂಚಿತರಿಗೆ ಶೀಘ್ರವಾಗಿ ಹಕ್ಕುಪತ್ರ ದೊರೆಯುವಂತಾಗಬೇಕಾಗಿದೆ ಎಂದರು. ಜನರ ಸಮಸ್ಯೆಗಳನ್ನು ಆಲಿಸಿ ಮಾತನಾಡಿದ ಸಂಸದ ಯದುವೀರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಹವಾಲುಗಳನ್ನು ಹಂತ ಹಂತವಾಗಿ ಬಗೆಹರಿಸುವ ಭರವಸೆ ನೀಡಿದರು. ದೊರೆಯುವ ಅನುದಾನವನ್ನ ನಾಯಕರೊಡಗೂಡಿ ಚರ್ಚಿಸಿ ಸಮರ್ಪಕವಾಗಿ ಹಂಚುವ ಮೂಲಕ ತಮ್ಮ ಮೂಲಕ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಇತರೆ ಯೋಜನೆಗಳ ಅನುದಾನ ಬಳಸಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ವಿನಿಯೋಗಿಸಲಾಗುತ್ತಿದೆ. ಉಚಿತ ಯೋಜನೆಗಳು ನೀಡುವುದು ತಪ್ಪಲ್ಲ, ಆದರೆ ಅದು ಸಮತೋಲನದಿಂದ ಕೂಡಿರಬೇಕಿದೆ. ಉಚಿತ ಯೋಜನೆಗಳು ಬೇಕೇ ಅಥವಾ ಅಭಿವೃದ್ಧಿ ಬೇಕೆ ಎನ್ನುವ ಬಗ್ಗೆ ಜನತೆ ತೀರ್ಮಾನಿಸಬೇಕಿದೆ ಎಂದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ, ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್, ಕೂಡ್ಬಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್, ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರುಣಕುಮಾರಿ, ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಕ್ಷಿತ್ ಮಾವಾಜಿ, ಗಿರಿಜಮ್ಮ, ಸೋಮವಾರಪೇಟೆ ಮಂಡಲ ಬಿಜೆಪಿ ಅಧ್ಯಕ್ಷ ಎಂಎಲ್ ಗೌತಮ್, ಕುಶಾಲನಗರ ಎಪಿಸಿಎಂಎಸ್ ಅಧ್ಯಕ್ಷ ಕುಮಾರಪ್ಪ, ನಂಜರಾಯಪಟ್ಟಣ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮುರಳಿ ಮಾದಯ್ಯ, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಹರಪಳ್ಳಿ ರವೀಂದ್ರ ವೇದಿಕೆಯಲ್ಲಿದ್ದರು. ಒಡೆಯರ್ ಸರ್, ನೀವು ಇಡೀ ಕುಶಾಲನಗರ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಕೌಂಟಿಂಗ್ ನೋಡಿದರೆ ನಂಜರಾಯಪಟ್ಟಣ ಬೂತಿನಲ್ಲಿ ಯದುವೀರ್ ಒಡೆಯರ್ಗೆ ಬಿದ್ದ ಮತ ಎಲ್ಲೂ ಕೂಡ ಬಂದಿಲ್ಲ. ನನ್ನ ಪ್ರಕಾರ ಹೆಚ್ಚು ಕಡಿಮೆ 250 ಇವರಿಗೆ ಕಾಂಗ್ರೆಸ್ ಲಕ್ಷ್ಮಣ್ ಅವರಿಗೆ ಇತ್ತು. ಬಾಕಿ ಬಹುತೇಕ 75ರಿಂದ 80% ಸರ್ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೊಂದು ಕನಸಿತ್ತು, ಇಲ್ಲಿನ ಭಾಗದ ಜನರಿಗೆ ಕೇಂದ್ರಕ್ಕೊಂದು, ಇಲ್ಲಿನ ಕೊಡಗಿನ ರಾಜ್ಯಕ್ಕೆ ಹೇಗಿದೆ ಅಂತ ಹೇಳಿದ್ರೆ ಕೇಂದ್ರಕ್ಕೊಂದು ಆಡಳಿತ, ರಾಜ್ಯಕ್ಕೆ ಒಂದು ವ್ಯಕ್ತಿಗತವಾಗಿ ಆಯ್ಕೆ ಮಾಡುವಂಥ ಇದೆ. ನೀವು ಕೂಡ ಒಳ್ಳೆ ನಿಮ್ಮ ಸಾಮಾಜಿಕ ಕಳಕಳಿ, ನಿಮ್ಮ ಮನೆತನದ ಒಂದು ಮೆರುಗಿಗೋಸ್ಕರ ನಮ್ಮ ಭಾಗದ ಜನರು ಪಕ್ಷಾತೀತವಾಗಿ ನಿಮಗೆ ಆಶೀರ್ವಾದ ಮಾಡಿದ್ರು ಸರ್. ಅದು ಈಗ ನಮಗೆ ಈ ಪಟ್ಟೆಗಳಿಗೆ ನೀವೊಂದು ಜೀವ ಕೊಡುವಂಥ ಭರವಸೆಗಳನ್ನ ಕೊಡಬೇಕು ಸರ್. ಮತ್ತು ಇಲ್ಲಿ ಕೊಡಗು ಕಾಡಾನೆ ಮತ್ತು ಮಾನವ ಸಂಘರ್ಷ ದಿನನಿತ್ಯನೂ ಕೂಡ ನಾವು ನೋಡ್ತೀವಿ. ಮೊನ್ನೆ ಇಲ್ಲಿ ಬಜಗುಂಡಿ ಇಲ್ಲಿ ಮಾಲ್ದಾರ್ ಹತ್ರ ಒಂದು ಎತ್ತಾಯ್ತೀವಲ್ಲ, ರೈತರು ಕಾರ್ಮಿಕರು ಸಾಯ್ತಾನೆ ಇದ್ದಾರೆ. ಶಾಶ್ವತವಾಗಿ ಯಾವುದೇ ರೀತಿಯ ತಡೆಗಟ್ಟಲಿಕ್ಕೆ ವ್ಯವಸ್ಥೆಗಳು ಆಗಿಲ್ಲ ಸರ್. ಕೇಂದ್ರ ಸರ್ಕಾರದಿಂದ ರೈಲ್ವೆ ಬ್ಯಾರಿಕೇಡ್ ಬಂತು ಇಲ್ಲಿಗೆ, ಹಾಸನ ಕೊಡಗಿಗೆ ಬಂದಾಗ ನಮ್ಮ ಈ ಭಾಗಕ್ಕೆ ಬಂತು ಸರ್. ಬಂದ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದರೆ ಇಲ್ಲಿನ ರೈಲ್ವೆ ಬ್ಯಾರಿಕೇಡ್ಗಳು ಅವೈಜ್ಞಾನಿಕ ಅಂತೇಳಿ ಗ್ರಾಮಸ್ಥರ ಒಂದು ಗ್ರಾಮ ಸಭೆಗಳಲ್ಲಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರ ಹೆಸರಿನಲ್ಲಿ ಕೋಟಿಗಟ್ಟಲೆ ಗುತ್ತಿಗೆದಾರ ಇಂಜಿನಿಯರ್ ತಿಂದರು.
ನಮಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತೇಳಿ. ಅದು ಏನಾಗಿದೆ ಅಂತೇಳಿ ರೈಲ್ವೆ ಬ್ಯಾರಿಕೇಡ್ ಸರ್ 2 ಪಟ್ಟಿ ಹೊಡಿತಾರೆ. ಇದ್ರೆ ಎಲ್ಲ ಇಲ್ಲಿ ನಮ್ಮ MP ಅವರಿಗೆ ಯಾವ್ದು ಬರ್ತದೆ, MLA ಅವರಿಗೆ ಯಾರು ಬರ್ತದೆ ಅಂತ ಹೇಳೋದನ್ನ ಇಲ್ಲೇ ಡಿವೈಡ್ ಮಾಡಿ ಹೇಳ್ಬಿಡೋಯ್ತು. ಆದರೆ ಈಗ ಹೇಳಿದಂಥ ಪ್ರಾಬ್ಲಮಲ್ಲಿ ಆಲ್ಮೋಸ್ಟ್ 90% MLAಗೆ ಬರುವಂಥ ಪ್ರಾಬ್ಲಮ್ ಇರೋದು, 10% ಮಾತ್ರ MP ಗೆ ಬರುವಂಥದ್ದು ಇರೋದು. ಹಾಗಾಗಿ ಇವತ್ತು ನೀವೆಲ್ಲ ತಿಳಿದ ಹಾಗೆ, ನಿಮಗೆ ಗೊತ್ತಿರೋ ಹಾಗೆ, ಅರಣ್ಯದಿಂದ ಈಗಿರುವಂಥ ಸರ್ಕಾರ ಇದರ ಆದೇಶ ಕಾಪಿ ಕೂಡ ನನ್ನ ಹತ್ರ ಇದೆ. ಟೋಟಲಿ 4 ಆದೇಶವನ್ನು ಮಾಡಿದ್ದಾರೆ. ಈ ಅರಣ್ಯ ಮಂತ್ರಿಗಳು ಬಂದ ನಂತರ 4 ಆದೇಶಗಳನ್ನು ಮಾಡಿದ್ದಾರೆ. ಆ 4 ಆದೇಶದಲ್ಲಿ ಒಂದು ನಮ್ಮ CND ಲ್ಯಾಂಡನ್ನು ಪೂರ್ತಿ ಒಕ್ಕಲೆಬ್ಬಿಸಬೇಕು ಅಂತ ಹೇಳೋದ ಆದೇಶ, ಅದನ್ನೆಲ್ಲ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳೋದು ಆದೇಶವನ್ನು ಮಾಡಿದ್ದಾರೆ. ಈ CND ಲ್ಯಾಂಡ್ ಯಾವುದು? ಹಳೆಯದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಪೈಸಾರಿ. ಆ ಪೈಸಾರಿಯನ್ನು ಒಂದು ಸಂದರ್ಭದಲ್ಲಿ 91-92ರಲ್ಲಿ ಇರಬೇಕಾದ್ರೆ ಇದು ಏನು ಕಲ್ಟಿವೇಷನ್ಗೆ ಯೋಗ್ಯವಲ್ಲ ಅಂಥೇಳಿ ಅದನ್ನು CND ಅಂತ ಮಾಡಿ ಅದನ್ನು ಲ್ಯಾಂಡ್ ಬ್ಯಾಂಕಿಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಸುಮಾರು ನಮ್ಮಲ್ಲಿ ನನಗೆ ತಿಳಿದಾಗೆ 11 ಲಕ್ಷ ಹೆಕ್ಟೇರ್ಗಳನ್ನು ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ 1 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು CND ಲ್ಯಾಂಡನ್ನು ಫಾರೆಸ್ಟಲ್ಲಿ ಇಟ್ಟಿದ್ದು. ಫಾರೆಸ್ಟ್ನವ್ರು ಏನು ಮಾಡಿದರು, CND ಲ್ಯಾಂಡ್ ಅವರು ಏನು ಮಾಡಿದರು ಅಂತಂದರೆ ಇದನ್ನು ಸದ್ಯದ ಮಟ್ಟಿಗೆ ಅರಣ್ಯೀಕರಣ ಮಾಡಿ ಅಂತೇಳಿ ಕೊಟ್ಟರು. ಅರಣ್ಯ ಬೆಳೆಸಲಿಕ್ಕೆ ಮಾತ್ರ. ಕಂಡೀಷನ್ ಕೂಡ ಇದೆ, ಯಾವುದೇ ಕಾರಣಕ್ಕೆ ಇದನ್ನು ಅರಣ್ಯ ಅಂತೇಳಿ ಡಿಕ್ಲೇರ್ ಮಾಡಬಾರ್ದು, ನೋಟಿಫಿಕೇಶನ್ ಮಾಡಬಾರ್ದು ಹೇಳುವಂಥ ಕಂಡೀಷನ್ ಇದ್ದರೂ ಕೂಡ ಇವತ್ತು ಈಗ ಬಂದಂಥ ಮಂತ್ರಿಗಳು ನಾನು ಕೆಲವು ಸಂದರ್ಭದಲ್ಲಿ ಸಿಟ್ಟಾಗಿ ಹೇಳ್ತೇನೆ, ಎಲ್ಲೋ ನಿಮಾನ್ಸಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಾರೆ ಅಂತ. ಅವರು ಅದೇ ಟೈಪ್ ಇದ್ದವರು ಅಲ್ಲಿ ಆ ವಿಧಾನಸಭೆಗೆ ಬರಬೇಕಾದ್ರೆ ಅವರ ಅಪ್ಪ ನನಗೆ ಗೊತ್ತು, ಭೀಮಣ್ಣ ಖಂಡ್ರೆ, ನಾನು ಅವ್ರ ಜೊತೆ MLA ಆಗಿದೆ. ಅವರ ಅಣ್ಣನ ಗೊತ್ತು, ವಿಜಯ ಖಂಡ್ರೆ ಅಂತ, ಅವರ ಜೊತೆಯಲ್ಲಿ MLA ಆಗಿದ್ದವರು. ಇವರು ಈಶ್ವರ ಖಂಡ್ರೆ. ಇನ್ನು ಪರಿಸರವಾದಿಗಳ ಒತ್ತಡಕ್ಕೆ ಹಾಕಿದ್ರೆ ಏನೋ ಗೊತ್ತಿಲ್ಲ ನನಗೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾವತ್ತೂ ಆಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಗೋವರ್ಧನ್ ಕೇಸ್ ಇರ್ಬೋದು, ಚಕ್ರ ಮೊನ್ನೆಯ ಕೇಸ್ ಇರ್ಬೋದು, ಇದರಲ್ಲೇ ಆಗಿರುವಂಥದ್ದು ಡೀಮ್ಡ್ ಫಾರೆಸ್ಟ್ ಅಂತ. ಡೀಮ್ಡ್ ಫಾರೆಸ್ಟಿನ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, 1 ಹೆಕ್ಟರಲ್ಲಿ 50 ಮರಗಳಿದ್ರೆ ಅದನ್ನು ಡೀಮ್ಡ್ ಫಾರೆಸ್ಟ್ ಅಂತ ಮಾಡಬೇಕು, ಡಿಕ್ಲೇರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ. ಇದೆಲ್ಲವೂ ಕೂಡ ನಾನು ಹೇಳೋದು ಸತ್ಯವೇ. ಯಾವ ಡೋಂಗ್ ಏನು ಹೇಳ್ತಾರ, ಯಾರು ಬಂದರೂ ನಾನು ಅದನ್ನು ಹೇಳಲಿಕ್ಕೆ ಎಲ್ಲರ ಎದುರು ಹೇಳಲಿಕ್ಕೂ ತಯಾರಿದ್ದೀನಿ. ನಂಜನಪಟ್ಟಣ, ವಿರೂಪಾಕ್ಷಪುರ, ಕಬ್ಬಿನಗದ್ದೆ, ಹೊಸಪಟ್ಟಣ ಈ 3 ಗ್ರಾಮದಲ್ಲಿ ತಾವು ಖುದ್ದಾಗಿ ಪರಿಶೀಲಿಸಿ, ನೀವೇ ಪುನಃ ಪರಿಶೀಲಿಸಿ ಇಲ್ಲಿ ವಾಸಿಸಿದ್ದಾರೆ. ಅದಕ್ಕೆ 2000 ಆ್ಯಕ್ಟ್ ಬುಕ್ಕನ್ನು ಕೂಡ ತಮ್ಮ ಟೇಬಲ್ ಮುಂಭಾಗ ಇಟ್ಟಿದ್ದೀವಿ ಸರ್. ಅದನ್ನು ಸ್ಟಡಿ ಮಾಡಿ ನೀವು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆದಂಥ ದಯವಿಟ್ಟು ಕೇಂದ್ರ ಸರ್ಕಾರದ ಒತ್ತಡವನ್ನು ಏರಿ ಈ ಬಡ ಜನರಿಗೆ ಹಕ್ಕುಪತ್ರನ ಕೊಡಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ ಸರ್. ಇಲ್ಲಿ ಯಾವುದೇ ರಾಜಕೀಯವಾಗಿ ನಾವು ಮಾಡೋಕ್ಕೆ ಹೋಗಲ್ಲ. ಬಡವರಿಗೆ ನ್ಯಾಯ ಸಿಕ್ಕಬೇಕು ಸರ್. ನಿಮ್ಮನ್ನು ನಂಬಿ, ಹಾಗೆ ಮಾನ್ಯ ಶಾಸಕರು ಅಪ್ಪಚ್ಚಿ ರಂಜನೆ ಹಿಂದೆ ಹೇಗೆ ನಂಬಿದ್ದೀವೋ ಅದೇ ರೀತಿ ನಮ್ಮನ್ನು ನಂಬಿ ಕೆಲವರು ಊಟ ಮಾಡಿದ ಕೂಡ ಕೆಲಸದ ಜಾಗದಿಂದ ಬಂದಿರೋ ಸರ್. ದಯವಿಟ್ಟು ನಮ್ಮ ನಂಜನಪಟ್ಟಣ ಸಹಕಾರ ಸಂಘಕ್ಕಾಗಲಿ, ಕುಶನರ APS ಸಕ್ಕರೆ ಬ್ಯಾಲೆನ್ಸ್ ಆಗಲಿ, ದಯವಿಟ್ಟು ಕೇಂದ್ರ ಸರ್ಕಾರದಿಂದ ಅದು 10 ವರ್ಷ ಪೆಂಡಿಂಗ್ ಆಗಿದೆ ಸರ್. ದಯವಿಟ್ಟು ಮನಸ್ಸು ಮಾಡಿದ್ರೆ ನೀವು ಮನಸ್ಸು ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ನಮಗೆ ಎಲ್ಲರೂ ಸೇರಿದ ಜನರಿಗಿದೆ. ಆ ಹಣವನ್ನು ಕೂಡ ಕೂಡಲೇ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಇಲ್ಲಿ ಆಗಮಿಸಿದ ಸರ್ವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಹಾಗೂ ಭೋಜನ ಸಭಾಂಗಣ ಅಂತ ಕೇಳಿದಿರ, 15 ಲಕ್ಷ ಅಂತ ಹೇಳಿದ್ರೆ ಈಗ 25 ಅಂತ ಹೇಳಿದಿರ. ಅದೇನದೇ ತೀರ್ಮಾನ ಮಾಡ್ಕೊಂಡು ಹೇಳಿ, ನಾವು ಅದು ಆದಷ್ಟು ಶೀಘ್ರದಲ್ಲಿ ಈ ವರ್ಷದ್ದು ಮುಗ್ದೇ ಬಿಟ್ಟಿದೆ 5 ಕೋಟಿ. ಸೊ ಅದು ಏಪ್ರಿಲಲ್ಲಿ ಪುನಃ ಬರೋದು. ಸೊ ಆ ಸಮಯದಲ್ಲಿ ಅದೇನು ಆಗುತ್ತೋ ನಾವು ನೋಡೋಣ. ಹೆಚ್ಚು ಕಡಿಮೆ ಇದು 15 ಆದರೆ 15, 25 ಆದರೆ 25. ನಾವೆಲ್ಲ ಇಲ್ಲಿ ನಾಯಕರು ಕೂಡ ನಾವು ಚರ್ಚೆ ಮಾಡ್ತೀವಿ, ಜೊತೆಗೆ ಕೂತ್ಕೊಂಡು ಅದು ಮಾಡ್ಬಿಟ್ಟು ಅದು ಕೊಡೋಣ. ನಾವು ಬರೀ ಇವ್ರ ಅಧ್ಯಕ್ಷದ ಒಂದು ಬಂದಿರುವಂಥದ್ದು ಇದಕ್ಕೆ ಉತ್ತರ ಕೊಡ್ತೀನಿ. ಬಾಕಿದೆಲ್ಲ ಮಾಡೋಣ, ಇದರಲ್ಲಿ ಏನು ಅನುಮಾನ ಬೇಡ. ಇದು ನಮ್ಮ ಹಕ್ಕುಪತ್ರ. ಅಗೇನ್ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಂಜರಾಯಪಟ್ಟಣ ಆಸ್ಪತ್ರೆ ಇದು ಜಾಗವನ್ನು ಆರೋಗ್ಯ ಇಲಾಖೆಗೆ ಹೆಸರಿಗಾಗಿ RTC ಮಾಡಿಸಿ ಕೊಡುವ ಬಗ್ಗೆ ಅಂತ ಹೇಳಿದಿರ. ಅದು ಮಾಡೋಣ. ಅದು ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು. ಮತ್ತೆ ಅದ್ರಲ್ಲಿ ಏನು ನನಗೇನು ಡೌಟ್ ಇಲ್ಲ, ಇದು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇದು ಏನಕ್ಕೆ ಇಂಥ ಒಂದು ಸಮಸ್ಯೆಗೆ ಬಂದಿದೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಅದು ಮಾಡೋಣ. ವಿದ್ಯುತ್ ಸಂಪರ್ಕ ಇದನ್ನು ಕೂಡ ನಿಮ್ಮ ಚಂದ್ರು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಮತ್ತೆ ಇದು ಪ್ರಕ್ರಿಯೆಯಲ್ಲಿ ಇರುವಂತದ್ದು ಸಮಸ್ಯೆ. ಇದು ನಿಯಮ, ಅವ್ರು ರೂಪಿಸಿರುವಂತದ್ದು ನಿಯಮ ಪ್ರಕಾರ NOC ನೀವು ಕೊಡಬೇಕಾಗಿದ್ರೆ ಅದು ಮಡಿಕೇರಿಯಿಂದ ಅಧಿಕಾರಿಗಳು ಬಂದು ಹೇಳಬೇಕಾಗಿದೆ. ಇದು ಅನನುಕೂಲ ಅಂತ ಹೇಳ್ಬಿಟ್ಟು ಪತ್ರ ಬರೆಯುವಂಥದ್ದು
ಒಂದು ಇಲ್ಲಿ ಎಲ್ಲ ಹೇಳಿದೀನಿ, ರಸ್ತೆದಾಗಲೇ ಮತ್ತೆ ಕೊನೆಯದಾಗಿ ಕಾವೇರಿ ತಾಲೂಕಾಗಿ ನೀವು ಘೋಷಣೆ ಮಾಡಬೇಕಂತ ಆಗಲೇ ಅಪ್ಪಚ್ಚು ರಂಜನ್ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ. ಅದು ಎಲ್ಲಿಗೆ ಹೋಗಿದೆಯೋ ಇಲ್ವೋ ಅಂತ ನೋಡೋಣ. ಹೋಬಳಿಯಾಗಿ ನೀವು ಮಾಡಬೇಕು ಅಂತ, ನೀವು ಪ್ರತ್ಯೇಕ ಒಂದು ಹೋಬಳಿ ಬೇಕು ಅಂತ ನೀವು ಶಿಫಾರಸು ಮಾಡಿದ್ದೀರಾ. ಮತ್ತೆ ಶಾಸಕರು ಕೂಡ ಅದು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡೋಣ ಏನಾಗುತ್ತೆ ಅಂತ. ಅದು ಏನಿದೆ ಅದು ಪುನಃ ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರ ಏನು ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ನೋಡೋಣ. ಗೆದ್ದಿದ ನಂತರ ಪ್ರಥಮ ಒಂದು ಪ್ರವಾಸದಲ್ಲಿ ನಂಜರಾಯಪಟ್ಟಣಗೆ ಬಂದಿದೆ. ಅಲ್ಲಿ ಒಂದು ಹೈದರಾಲಿ ಒಂದು ಕೆಡವಿರುವಂಥದ್ದು ಒಂದು ಅದೇ ದುಬಾರಿ ಭಾಗದಲ್ಲಿ, ಬಟ್ ಇಲ್ಲಿ ನಂಜರಾಯಪಟ್ಟಣಕ್ಕೆ ಬರುತ್ತಲ್ವ, ಅದು ನಂಜರಾಯಪಟ್ಟಣ ಕೆಡವಿರುವಂಥದ್ದು ಒಂದು ದೇವಸ್ಥಾನವನ್ನು ಪರಿಶೀಲನೆ ಮಾಡುವಂಥದ್ದು ಒಂದು ಅವಕಾಶ ಸಿಕ್ಕಿತ್ತು. ನಂತರ ಒಂದಷ್ಟು ಸಭೆ ಕಾರ್ಯಕ್ರಮ ಇತ್ಯಾದಿ ಎಲ್ಲ ಮಾಡಿದ್ವಿ. ಅದೇ ಅಂತ ಇವತ್ತು 2ನೇ ಬಾರಿಗೆ ಬಂದಾಗ ಇವತ್ತು ಒಂದು ಒಳ್ಳೆ ಚರ್ಚೆ ಆಗಿದೆ. ಮತ್ತೆ ಇಲ್ಲಿರುವಂಥ ಸಮಸ್ಯೆ ಬಗ್ಗೆ ನಮಗೂ ಕೂಡ ಒಂದು ಅರಿವು ಬಂದಿದೆ. ನೇರವಾಗಿ ಅದನ್ನೇ ಒಂದು ಚರ್ಚೆ ಮಾಡೋಣ ಅಂತ ನಾನು ನೇರವಾಗಿ ಅಲ್ಲಿಗೆ ಹೋಗೋಣ. ಆಗಲೇ ನಮ್ಮ ಮಾಜಿ ಶಾಸಕರು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ವಿವರಿಸಿದ್ದಾರೆ ನಮ್ಮ ಏನು ಸಮಸ್ಯೆಗಳಿದೆ, ಏನು ಒತ್ತಡಗಳಿದೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಡುವೆ ಏನೇನು ಸಮಸ್ಯೆ ಇದೆ. ಆದರೆ ಅದು ಒಂದು ಕಡೆ ಇಡೋಣ. ಇವತ್ತು ಯಾವ ಒಂದು MP-ಯನ್ನು ನೀವು ಆಯ್ಕೆ ಮಾಡಿದ್ದೀರಾ ಅದೇ ಜನರು ಈ ಒಂದು ರಾಜ್ಯ ಸರ್ಕಾರನೂ ಕೂಡ ಆಯ್ಕೆ ಮಾಡಿದೆ. ಅದ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಎಲ್ಲರೂ ಕೆಲಸ ಮಾಡೋ ದಿಕ್ಕಿನಲ್ಲಿ ಹೋಗ್ಬೇಕಾಗಿದೆ. ಅದು ವಾಸ್ತವ. ಅದನ್ನ ನಾವು ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ವಾಸ್ತವನು ಇದ್ದೇ ಇದೆ ನೋಡಿ. ನಮ್ಮ ಇಂಥ ಒಂದು ಇಲ್ಲಿ ನಾನು ನೋಡ್ತೇನೆ ಹೆಚ್ಚು ಒಂದು ಈ ಒಂದು ಪೇಪರಲ್ಲಿ ಸುಮಾರು ಒಂದು 20 ಬೇಡಿಕೆಗಳಿದೆ. 20 ಅಲ್ಲ 15 ಬೇಡಿಕೆಗಳಿದೆ. ಅದರಲ್ಲಿ 13 ರಸ್ತೆಗಳು. ಇದು ಸಾಮಾನ್ಯವಾಗಿ ಇಂಥ ಸ್ಥಳಗಳಲ್ಲಿ ಅಂದ್ರೆ ಹೆಚ್ಚು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳಿರುವಂಥ ಜಾಗದಲ್ಲಿ ಅದು SC SB TSP ಹಣದಲ್ಲೇ ಆಗ್ಬೇಕಾಗಿದೆ. ಆದ್ರೆ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು 45,000 ಕೋಟಿ ರೂಪಾಯಿ ಎಲ್ಲಿ ಹೋಗಿದೆ ಅಂತ SC SB TSP ಹಣ. ಅದು ಪಾಪ ಇವತ್ತು ನಿಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿದ್ದಾರೆ, ನಿಮ್ಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅದೆಲ್ಲ ಬಿಟ್ಟು ಹೋಗಿದೆ. ಆದ್ರೆ ಅದು ಸಿಗ್ತಾ ಇದೆಯೋ ಇಲ್ವೋ ಅಂತ ನೀವು ಯೋಚನೆ ಮಾಡಬೇಕಾಗಿದೆ. ಇನ್ನೊಂದು ಕಡೆ ನಿಮ್ಗೆ ಬಸ್ ಫ್ರೀ ಇದೆ. ಸೊ ಬಸ್ ಫ್ರೀ ಇರುವಾಗ ರಸ್ತೆ ಏನಕ್ಕೆ ಬೇಕು ಅಂತಾನು ಕೂಡ ಇವತ್ತು ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ವ್ಯವಸ್ಥೆ ಬಂದಿದೆ, ನೀವು ಯೋಚನೆ ಮಾಡಬೇಕಾಗಿದೆ. ಇದೆಲ್ಲನೂ ಒಂದ್ ಕಡೆ ಇಂಥ ಒಂದು ಆಶ್ವಾಸನೆ ಕೊಡುವಾಗ ಇದು ಬೇರೆ ಕಡೆ ಆಗ್ಬೇಕಾಗಿರೋ ಒಂದು ಅಭಿವೃದ್ಧಿಯಿಂದ ಅವ್ರ ಹಣ ತೆಗೆದು ಈ ಕಡೆ ಕೊಡ್ತಾವ್ರೆ. ಸೊ ನಿಜಕ್ಕೂ ನಿಮ್ಗೆ ಏನು ಬೇಕಾಗಿದೆ ಅಂತ ಯೋಚನೆ ಮಾಡಬೇಕಾಗಿದೆ. ಒಳ್ಳೆ ಒಂದು ಸರ್ವತೋಮುಖವಾದಂತಹ ಅಭಿವೃದ್ಧಿ, ನಮಗೆ ಒಂದು ಒಳ್ಳೆ ಬದುಕು ಕೊಡುವಂಥದ್ದು. ಉಚಿತ ಒಂದು ಯೋಜನೆ ಕೊಡೋದ್ರಲ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ. ಆದರೆ ಒಂದು ಹಣಕಾಸಿನ ಮಿತಿಯಲ್ಲಿ ಅದಾಗಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಮಗೆ ಅಭಿವೃದ್ಧಿ, ಬದುಕುವ ಒಂದು ಪರಿಸ್ಥಿತಿ ಚೆನ್ನಾಗಿರ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಒಂದು ಯೋಚನೆ ಮಾಡಬೇಕಾಗಿರೋದು ಅತ್ಯವಶ್ಯ. ಅಷ್ಟು ಹೇಳ್ತಾ ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡ ಚರ್ಚೆ ಆಗಿರೋದು ಹಕ್ಕುಪತ್ರ ವಿಚಾರ. ಇದು ಅರಣ್ಯ ಹಕ್ಕು ಸಮಿತಿ ವತಿಯಿಂದ ಮತ್ತೆ ನಮ್ಮ ಕೇಂದ್ರದಿಂದ ಇರುವಂಥದ್ದು ಏನು ನಮ್ಗಿರುವಂಥದ್ದು ಸೌಲಭ್ಯದಲ್ಲಿ ನಾವು ಕೂಡ ಏನು ಇಲ್ಲಿ ಒತ್ತಾಯಿಸ್ಬೋದು ಅದು ಮಾಡ್ತೀವಿ. ಇಲ್ಲಿ ಕೆಲವು ಭಾಗದಲ್ಲಿ ಅದಾಗಲೇ ಆಗಿದೆ. ನಮ್ಮ ಕಡೆ ಒಂದು ಪತ್ರಗಳು ಬಂದಿದ್ದು ಆಗಲೇ ಅಪ್ರೋಚ್ ಮಾಡಿದ್ದು ಒಂದು ಅರ್ಧ ಭಾಗ ಆಗಿದೆ, ಇನ್ನೊಂದು ಭಾಗ ಆಗಬೇಕಾಗಿದೆ. ಅದೇ ರೀತಿ ಇಲ್ಲಿ ನಂಜರಾಯಪಟ್ಟಣದಲ್ಲೂ ನಿರ್ದಿಷ್ಟವಾಗಿ ಒಂದೊಂದು ಪ್ರಕರಣ ಇಟ್ಕೊಂಡು ಮಾಡೋಣ. ನೀವು ಹೇಳಿದ್ದೀರಾ ಇಲ್ಲಿ ನಂಜರಾಯಪಟ್ಟಣದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಕೋಟಿ, ಕುಶಾಲನಗರ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ರಾಜ್ಯಮಟ್ಟದ ಕರಾಟೆ ಪಂದ್ಯದಲ್ಲಿ ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನವೆಂಬರ್ 9 ಮತ್ತು 10ರಂದು ನಡೆದ 2025-26ನೇ ಸಾಲಿನ ರಾಜ್ಯ ಮಟ್ಟದ ಕರಾಟೆ ಪಂದ್ಯದಲ್ಲಿ ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ವಿಜೇತರಾಗಿ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ. 17 ವರ್ಷದ ಬಾಲಕರ ಸ್ಪರ್ಧೆಯಲ್ಲಿ 45 kg ವಿಭಾಗದಲ್ಲಿ PR ಮುಕುಂದ ಹಾಗೂ 40 kg ವಿಭಾಗದಲ್ಲಿ ಬ್ರಿಜೇಶ್ ಮತ್ತು 14 ವರ್ಷದ ಬಾಲಕರ ಸ್ಪರ್ಧೆಯಲ್ಲಿ ಯೂನಿಕ್ ಅಕಾಡೆಮಿಯ ವಿಸ್ತೃತ್ ವರದರಾಜ್ 25 kg ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಪಡೆಯುವ ಮೂಲಕ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಗೆಲುವಿಗಾಗಿ ಕರಾಟೆ ಪಟುಗಳು ಅಂಕಣದಲ್ಲಿ ನಡೆಸಿದ ಕಾದಾಟ ಸೇರಿದ್ದ ಜನಸ್ತೋಮವನ್ನ ರೋಮಾಂಚನಗೊಳಿಸಿ ಬೆರಗಾಗುವಂತೆ ಮಾಡುವ ಮೂಲಕ ಪ್ರೇಕ್ಷಕರಿಗೆ ರಸದೌತಣ ನೀಡಿತು. ಕರಾಟೆ ಪಟುಗಳು ವಿವಿಧ ತೆರನಾದ ಹಾಕಿ ಅದ್ಭುತ ಪ್ರದರ್ಶನ ನೀಡಿ ಗಮನ ಸೆಳೆದರು. ಎದುರಾಳಿಗೆ ಪಂಚ್ ಮಾಡುವುದು, ಬ್ಯಾಕ್ ಕಿಕ್ ಹೊಡೆಯುವುದು ಹಾಗೂ ಜಿಗಿದು ತಲೆಗೆ ಹೊಡೆಯುವ ದೃಶ್ಯಗಳು ಬೆರಗು ಮೂಡಿಸಿತು. ಜೋರಾಗಿ ಕೂಗಿ ಚಪ್ಪಾಳೆ ತಟ್ಟುತ್ತಲೇ ಕರಾಟೆ ಪಟುಗಳಿಗೆ ಪ್ರೇಕ್ಷಕರು ಹುರಿದುಂಬಿಸಿದರು. ಇನ್ನು 50 kg ವಿಭಾಗದಲ್ಲಿ ಪ್ರಣೀತಾ ನಾಯಕ್ ಹಿತೇಶ್, 56 kg ವಿಭಾಗದಲ್ಲಿ ಕುಲದೀಪ್ ಬೆಳ್ಳಿ ಪದಕ ಹಾಗೂ 36 kg ವಿಭಾಗದಲ್ಲಿ ರಶ್ಮಿ, 30 kg ವಿಭಾಗದಲ್ಲಿ ಭವಿಸ್ ಸುಬ್ಬಯ್ಯ, 26 kg ವಿಭಾಗದಲ್ಲಿ
ದಕ್ಷ ಕಂಚಿನ ಪದಕ ಪಡೆದಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮತ್ತು ಯೋಗ ಇನ್ಸ್ಟಿಟ್ಯೂಟ್ ತರಬೇತುದಾರ ಸಂಕೇತ್ ಮಾರ್ಗದರ್ಶನದಲ್ಲಿ ಮಕ್ಕಳು ವಿಜಯ ಪತಾಕೆ ಹಾರಿಸಿದ್ದು, ಪೋಷಕರು ತರಬೇತುದಾರ ಸಂಕೇತ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಇಲಾಖೆಯ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಅವರು ಮಕ್ಕಳಿಗೆ ಶುಭ ಹಾರೈಸಿದರು. ಕೈ ಮೇಲೆತ್ತು ಕೂತ್ಕೊಂಡು ಆಡ ಬೀಳ್ತದೆ ಬಂದಾಗ ರೀಚ್ ಮಾಡೋ ಅಷ್ಟೇ ಅಷ್ಟೇ ಬರ್ತಾನೆ ಕಾಶ್ಮೀರು ತಾಳೆ ಬರ್ತಾನೆ ನಾವು ಫೋನ್ ಮಾಡೋಣ. ನಾವು ಫೋನ್ ಇಡೋಣ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ವಿಶ್ವ ಮಧುಮೇಹ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸೋಮವಾರಪೇಟೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ವಿಶ್ವ ಮಧುಮೇಹ ಜಾಗೃತಿ ದಿನವನ್ನು ಆಚರಿಸಲಾಯಿತು. ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಇಂದುಧರ್ ಅವರು ಜೀವನ ಶೈಲಿ, ಮನೆಮಟ್ಟದ ಆಹಾರ ಪದ್ಧತಿ ಆರೈಕೆ ಇವು ಪ್ರಾಥಮಿಕ ನಿಯಂತ್ರಣದ ಅಳತೆಗೋಲು. ಟೈಪ್ 1, ಟೈಪ್ 2 ಡಯಾಬಿಟಿಸ್ ಬಗ್ಗೆ, ಮಧುಮೇಹ ಲಕ್ಷಣಗಳ ಬಗ್ಗೆ ತಿಳಿಸಿದರು. ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ, ಮಧುಮೇಹ ಎಂದರೆ ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ಅಧಿಕವಾಗಿರುತ್ತದೆ ಮತ್ತು ಶರೀರದಲ್ಲಿ ಸಾಕಷ್ಟು ಇನ್ಸುಲಿನ್ ಹಾರ್ಮೋನ್ ಉತ್ಪಾದನೆ ಆಗದಿದ್ದಲ್ಲಿ ಅಥವಾ ನೀನು ಸುಲಿಂಗ ಸರಿಯಾಗಿ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಮಧುಮೇಹ ಉಂಟಾಗುತ್ತದೆ ಎಂದು ಈ ದಿನದ ಮಹತ್ವದ ಬಗ್ಗೆ ತಿಳಿಸಿದರು. ರಸಪ್ರಶ್ನೆಗಳ ಮೂಲಕ ಸರಿ ಉತ್ತರ ನೀಡಿದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ PHCO ಅಶ್ವಿನಿ, BPM ಮಹೇಶ್, MND ಭೂಮಿಕಾ, BCM ರಮ್ಯಾ, PHCOSS CHOs ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಚೆರಿಯ ಪರಮೂರಿನಲ್ಲಿ ನಾಪೋಕ್ಲು ಟೌನ್ ಮೊಹಿದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ ನೂತನ ಶಾದಿ ಮಹಲ್ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಬೆಂಬಲವೇ ಅಧಿಕಾರವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲು ಟೌನ್ ಮೊಹಿದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ ನಾಪೋಕ್ಲುವಿನ ಚೆರಿಯ ಪರಬುವಿನಲ್ಲಿ ಆಯೋಜಿಸಲಾದ ನೂತನ ಶಾದಿ ಮಹಲ್ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಬೆಂಬಲವೇ ಅಧಿಕಾರವಾಗಿದೆ. ಜನರ ಪ್ರೀತಿ, ವಿಶ್ವಾಸ ಇದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದಾಗಿದೆ. ಚೆರಿಯ ಪರಂಬು ಭಾಗದ ಜನರ ಬಹುಕಾಲದ ನಿರೀಕ್ಷೆಯನ್ನ ಈಡೇರಿಸಲು ಸರ್ಕಾರ ಬದ್ಧವಾಗಿದೆ. ಸರ್ಕಾರದ ಅನುದಾನದಲ್ಲಿ ಸಭೆ ಸಮಾರಂಭಗಳು ಹಾಗೂ ಹಬ್ಬಗಳ ಆಚರಣೆಗೆ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಲಾಗುವುದು. 2 ವರ್ಷಗಳ ಹಿಂದೆ ಚೆರಿಯ ಪರಂಬು ವ್ಯಾಪ್ತಿಯಲ್ಲಿ ಪ್ರವಾಹ ಬಂದಾಗ ರಸ್ತೆ ಸಮಸ್ಯೆ ಎದುರಾಗಿತ್ತು. ಸರ್ಕಾರದ ವಿಶೇಷ ಅನುದಾನದಲ್ಲಿ 1.80 ಕೋಟಿ ರು ವೆಚ್ಚದಲ್ಲಿ ರಸ್ತೆಯನ್ನು ಎತ್ತರಿಸಿ ಸೇತುವೆಯನ್ನು ನಿರ್ಮಿಸಿ ಜನರಿಗೆ ಅನುಕೂಲ ಕಲ್ಪಿಸಲು ಕಾಮಗಾರಿ ಅಂತಿಮ ಹಂತದಲ್ಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಟೌನ್ ಮೊಹಿದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ವಹಿಸಿ ಮಾತನಾಡಿ, ಇದುವರೆಗೆ ಆಗದ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಶಾಸಕರಾದ ಪೊನ್ನಣ್ಣನವರು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಶಾದಿ ಮಹಲ್ ಕಟ್ಟಡಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಇನ್ನು ಮುಂದೆಯೂ ಹೆಚ್ಚಿನ ಅನುದಾನವನ್ನು ನೀಡುವ ಭರವಸೆಯನ್ನು ನೀಡಿದ್ದಾರೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಜೊತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಾಪೋಕ್ಲು ಟೌನ್ ಮೊಹಿದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ ಶಾಸಕರನ್ನ ಸನ್ಮಾನಿಸಲಾಯಿತು. ನಹೀಬು ಖಾಜಿ, ಕೊಡಗು ಶೈಖುನ್ನಾ ಅಬ್ದುಲ್ ಫೈಜಿ ಎಡಪಾಲ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಗುತ್ತಿ ಹಾಕಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಜಾರ್ ಅಕ್ಸನಿ, ಕಕ್ಕಡಿಪುರ ಮದರಸಿ ಕುಂಜಿಲಾ, ಸಾದುಲಿ ಸಖಾಫಿ ಕೊಳಕೇರಿ, ಕತಿಬರಾದ ಅಫೀಶ್ ಶೌಕತ್ ಸಖಾಫಿ, ಮದರಸಿ ಇಬ್ರಾಹಿಂ ಖಾಲೀಲ್ ಸಖಾಫಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಇಸ್ಮಾಯಿಲ್, ಮಾಚಟಿರ ಕುಶಾಲಪ್ಪ, ಕುಲ್ಲೆಟಿರ ಅರುಣ್ ಬೇಬಾ, ತಿಮ್ಮಯ್ಯ, ಮೊಹಮ್ಮದ್ ಎಮಿ, ನಾಯಕಂಡ ಮುತ್ತಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಲೀಂ ಹ್ಯಾರಿಸ್, ಸಿದಿಯಾ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಹಾಗೂ ಪಕ್ಷದ ಪ್ರಮುಖರು, ಮುಖ್ಯಸ್ಥರು ಉಪಸ್ಥಿತರಿದ್ದರು. ಟೌನ್ ಮೊಹಿದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ಕಾರ್ಯದರ್ಶಿ ಯೂನಸ್ ಸ್ವಾಗತಿಸಿ ವಂದಿಸಿದರು. بسم الله الرحمن الرحيم
الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله. ಕಾರ್ಯಕ್ಕೆ ನಾವೆಲ್ಲ ಕೂಡ ಇವತ್ತು ನಾಂದಿಯನ್ನಾಡಿದ್ದೇವೆ. ಈ ಭಾಗದ ಜನರ ಬಹುಕಾಲದ ನಿರೀಕ್ಷೆ ಇದೆ. ಇಲ್ಲೊಂದು ಭವನ ನಿರ್ಮಾಣ ಆಗಬೇಕು, ತಮ್ಮ ಕಾರ್ಯಕ್ರಮಗಳು ಹಬ್ಬಗಳ ಆಚರಣೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸುಸಜ್ಜಿತವಾದ ಕಟ್ಟಡ ಇಲ್ಲ. ಅದರಿಂದ ಇಲ್ಲಿ ಭವನ ನಿರ್ಮಾಣಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರದಿಂದ ಅನುದಾನ ತರಬೇಕು ಮತ್ತು ಬೇರೆ ಅನುದಾನವನ್ನು ತಂದು ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದು. ಈ ವರ್ಷ ಅಬ್ದುಲ್ ರೆಹಮಾನ್ ಅವರು ಹೇಳಿದಾಗೆ ಅವರೆಲ್ಲವನ್ನ ಹೇಳಿದ್ದಾರೆ. ನನಗೆ ಮಾತಾಡ್ಲಿಕ್ಕೆ ಬಿಟ್ಟು ಜಾಸ್ತಿ ಏನು ಬಿಟ್ಟಿಲ್ಲ ಅವರು. ನಾನು ಮೊದಲು ಮಾತಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ, ಅವರೆಲ್ಲ ನಾನೇ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೆ ನಾವು ಮೊದಲನೇದಾಗಿ ಇದಕ್ಕೆ ಬೇಕಾದಂತ ಒಂದು ಫಂಡ್ಸ್ ನಮ್ಮ ಶಾಸಕರ ಮುಖಾಂತರ ನಮಗೆ ಬರಬಹುದು ಅಂತ ಹೇಳುವಂತಹ ಒಂದು ಎಸ್ಟಿಮೇಷನ್. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಪ್ರವಾಸಿಗರು ಹೆಚ್ಚಾಗಿದ್ದು 90% ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಇದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಕಳೆದ 2 ದಿನದಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗಿದ್ದು 90% ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಆಗಿದ್ದಾರೆ. ಕೇರಳ ರಾಜ್ಯದಿಂದ ಅಲ್ಲಿನ ಸಾರಿಗೆ ಬಸ್ಸುಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಈ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದರೂ ಸ್ಥಳೀಯವಾಗಿ ವ್ಯಾಪಾರ ವಹಿವಾಟು ನಡೆಸದ, ತಿಂಡಿ ತಿನಿಸು ತಿನ್ನದ ಕಾರಣ ವ್ಯಾಪಾರದಲ್ಲಿ ಏರಿಕೆ ಕಂಡುಬರುತ್ತಿಲ್ಲ. ದೇಗುಲದ ಮಾಹಿತಿಗಾಗಿ ಗೈಡ್ ನೆರವು ಸಹ ಪಡೆಯುತ್ತಿಲ್ಲ. ಪ್ರತಿನಿತ್ಯ ಸುಮಾರು 60ಕ್ಕೂ ಹೆಚ್ಚು ಬಸ್ಸುಗಳು ಬರುತ್ತಿವೆ ಎನ್ನಲಾಗಿದೆ. ಬರುವ ವಿದ್ಯಾರ್ಥಿಗಳಲ್ಲಿ ಒಬ್ಬೊಬ್ಬರು ಹತ್ತಿರ ವಸ್ತುಗಳ ಖರೀದಿಸಿದ್ದರೂ ಎಷ್ಟು ಅನುಕೂಲ ಆಗುತ್ತಿತ್ತು ಎನ್ನುತ್ತಾರೆ ಕೆಲ ವರ್ತಕರು. ದಿನ ಕಳೆದಂತೆ ವಿದೇಶಿ ಪ್ರವಾಸಿಗರ ಆಗಮನವೂ ಸಹ ಹೆಚ್ಚುತ್ತಿರುವುದು ಕಂಡುಬರುತ್ತದೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ಯ ಅರಸು, ಬೇಲೂರು. ನಾಪೋಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿಸ್ತು, ಸಂಯಮ ಹಾಗೂ ದುಶ್ಚಟರಹಿತವಾಗಿ ಏಕಾಗ್ರತೆಯಿಂದ ನಡೆಸುವ ಜೀವನ ಸಮೃದ್ಧ ಆರೋಗ್ಯಕ್ಕೆ ಪೂರಕವಾಗಿದೆ ಎಂದು ನಾಪೋಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪಲ್ಲವಿ ಹೆಚ್ಚಿಸಿ ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಡಿಕೇರಿ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ಕೊಡಗು, ಪದವಿ ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಪೋಕ್ಲು ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಇವರುಗಳ ಸಂಯುಕ್ತ ಆಶಯದಲ್ಲಿ ನಾಪೋಕ್ಲುವಿನ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾದಕ ವಸ್ತುಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಹಾಗೂ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿಯ ಶಿಬಿರಾಧಿಕಾರಿ ನಂದಕುಮಾರ್ ಪಿಪಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿ, ಇದುವರೆಗೆ ಕರ್ನಾಟಕ ರಾಜ್ಯದ 20,975 ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮತ್ತು ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿ 20,51,947 ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡಿರುತ್ತಾರೆ. ಜನಜಾಗೃತಿ ವೇದಿಕೆಯ ಮುಖೇನ ಸಮುದಾಯದ ಸಹಭಾಗಿತ್ವದೊಂದಿಗೆ ಇದುವರೆಗೆ 2,000 ಮದ್ಯವರ್ಜನ ಶಿಬಿರವನ್ನು ನಡೆಸಿ 1,33,000ಕ್ಕೂ ಮಿಕ್ಕಿ ಮದ್ಯ ವ್ಯಸನಿಗಳನ್ನು ವ್ಯಸನ ಮುಕ್ತಗೊಳಿಸಲಾಗಿದೆ ಎಂದರು. ಆರೋಗ್ಯವಂತ ಶರೀರವೇ ಆತ್ಮದ ಅರಮನೆ, ಅನಾರೋಗ್ಯವಂತ ಶರೀರವೇ ಆತ್ಮದ ಸೆರಮನೆ. ಆರೋಗ್ಯಪೂರ್ಣ ಸಮಾಜ ಅಥವಾ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ನಮ್ಮೆಲ್ಲರ ಹೊಣೆ. ಬಹುತೇಕ ಯುವ ಜನತೆ ಬಾಹ್ಯ ವ್ಯಕ್ತಿಗಳ ಪ್ರಭಾವದಿಂದ ದುಶ್ಚಟಗಳಿಗೆ ದಾಸರಾಗುತ್ತಿದ್ದು, ಇದನ್ನ ತಡೆಗಟ್ಟಲು ಸಂಕಲ್ಪ ಮಾಡೋಣ ಎಂದು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರುಗಳಾದ ರಮೇಶ್ ಮೂಲ್ಯ, ರವಿ, ನಾಗರಾಜ್, ಶಿವಕುಮಾರ್, ರಮೇಶ್, ಜೆಸ್ಮಿ, ಸಹನಾ, ಚಾಂದಿನಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಭಾಗಮಂಡಲ ವಲಯ ಮೇಲ್ವಿಚಾರಕರಾದ ಸುನಿಲ್ ಕುಮಾರ್, ನಾಪೋಕ್ಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಉಮಾಲಕ್ಷ್ಮಿ, ಒಕ್ಕೂಟದ ಅಧ್ಯಕ್ಷರಾದ ಶರವಣ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಮೇಲ್ವಿಚಾರಕರಾದ ಸುನಿಲ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಉಪನ್ಯಾಸಕರುಗಳಾದ ಚಾಂದಿನಿ ಸ್ವಾಗತಿಸಿ, ರಮೇಶ್ ನಿರೂಪಿಸಿ, ರಮೇಶ್ ಮೂಲ್ಯ ವಂದಿಸಿದರು. ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ನಾನು ತಿಳಿದುಕೊಂಡಿದ್ದು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿನಿಯಲ್ಲಿ ಇರಬೇಕಾದ
ಗುಣನಡತೆಗಳು ಮಾನವೀಯ ಮೌಲ್ಯ ಮತ್ತು ಭಾರತೀಯ ಪರಂಪರೆ ಹಾಗೂ ಶಿಷ್ಟಾಚಾರಗಳ ಬಗ್ಗೆ ಇಂದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ದೀಪವನ್ನ ಉದ್ದೀಪನ ಮಾಡಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ಮಾಡಿದ್ರು, ನಿರೂಪಣೆ ಮಾಡಿದಂತ ರಮೇಶ್ ಸರ್ ಅವರು. ಬಹುಶಃ ಈ ಶಾಲೆ ನಾನು ಪ್ರಿನ್ಸಿಪಾಲ್ ಮೇಡಮ್ ಅವರಲ್ಲಿ ಕೇಳ್ತಾ ಇದ್ದೆ, ಈ ಕಾಲೇಜಿನಲ್ಲಿ ಈ ಹಿಂದೆ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆಯನ್ನು ಹಮ್ಮಿಕೊಂಡಿದ್ದೇವ ಅಂತ ಕೇಳಿದೆ. ಆಗ ಮೇಡಮ್ ಅವ್ರು ಹೇಳಿದ್ರು, ನಾನು ಬಂದು ಒಂದು 2 ತಿಂಗಳು ಆಯ್ತಷ್ಟೇ, ಹಾಗಾಗಿ ಹಿಂದಿನ ಅವಧಿಯಲ್ಲಿ ಏನಾದ್ರೂ ಇಂಥ ಕಾರ್ಯಕ್ರಮ ಈ ಸಂಸ್ಥೆಯಲ್ಲಿ ಆಯೋಜನೆ ಆಗಿದ್ರೆ ಖಂಡಿತವಾಗಿ ನಮ್ಮ ಸಂಸ್ಥೆಯಲ್ಲಿ ಇದರ ಬಗ್ಗೆ ರೆಕಾರ್ಡ್ ಇರತ್ತೆ ಅಂತ ಹೇಳಿದ್ರು. ಅದು ಖಂಡಿತವಾಗಿ ಇರುತ್ತೆ. ಹಾಗಾಗಿ ಮಿತ್ರರೇ, ಸ್ವಾಸ್ಥ್ಯ ಅಂದ್ರೆ ಇದು ಆರೋಗ್ಯ ಅಂತೇಳಿ ಪದದ ಅರ್ಥ. ಕಳೆದ 4-5 ವರ್ಷದ ಹಿಂದೆ ಇಡೀ ಪ್ರಪಂಚವನ್ನ, ಮಾನವ ಕುಲವನ್ನ ಸರ್ವನಾಶ ಮಾಡುವಂತ ಒಂದು ಕಾಯಿಲೆ ಎದುರಾಯಿತು. ಯಾವ ಕಾಯಿಲೆ ಅಂತ ಹೇಳಬಹುದಾ? ಕೊರೋನಾ. ವೆರಿ ಗುಡ್. ಕೊರೋನಾ ಅನ್ನುವಂಥ ಕಾಯಿಲೆ ಇಡೀ ಪ್ರಪಂಚವನ್ನ ಸರ್ವನಾಶ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಗಮನಿಸಿದ್ದೇವೆ, ನೋಡಿದ್ದೇವೆ. ಈ ಕೊರೋನಾ ಕಾಯಿಲೆ ಬಂದಾಗ ಕೆಲವೊಂದು ಶಬ್ದಗಳನ್ನ, ಕೆಲವೊಂದು ಪದಗಳನ್ನ ಸರ್ಕಾರ ಹೊಸದಾಗಿ ಸೃಷ್ಟಿ ಮಾಡಿತ್ತು. ಈ ಕ್ವಾರಂಟೈನು, ಕೆಲವೊಂದು ಶಬ್ದಗಳು. ನನ್ನ ಅನುಭವದಲ್ಲಿ ಇದು ಕೆಲವು ಹೊಸ ಪದಗಳು ನಾನು ಕೇಳಿದ್ದೇನೆ, ನೀವು ಕೇಳಿದ್ರೆ ಇಲ್ಲ ಗೊತ್ತಿಲ್ಲ. ನನ್ನ ಈ ಜೀವನದ ಎಷ್ಟು ವರ್ಷದ ಪ್ರಯಾಣದಲ್ಲಿ ಆ ಪದಗಳನ್ನ ನಾನು ಹೊಸದಾಗಿ ಕೇಳಿದ್ದೇನೆ. ಬಹುಶಃ ನಿಮಗೆ ಈಗ ಎಲ್ಲಿ ವಿದ್ಯಾರ್ಥಿನಿಯರು ಮಿತ್ರರು ನೀವೇನಿದ್ದೀರಿ, ಸ್ವಾಸ್ಥ್ಯ ಅನ್ನುವಂತ ಪದವನ್ನು ಕೂಡ, ಆರೋಗ್ಯ ಅಂದ್ರೆ ನಮಗೆ ಬಹಳ ಸರಳವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಸ್ವಾಸ್ಥ್ಯ ಅನ್ನುವಂಥ ಪದವನ್ನು ನಾವು ಕೆಲವರು ಹೊಸದಾಗಿ ಕೇಳ್ತಾ ಇರಬಹುದೇನೋ ಗೊತ್ತಿಲ್ಲ. ನಿನ್ನೆ ತಾನೇ ನಾನು ಕುಶಾಲನಗರಕ್ಕೆ ಹೋಗಿದ್ದೆ, ಮೊನ್ನೆ ಪಿರಿಯಾಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಕೂಡ ಯಾರೋ 2 ಜನ ಹೇಳಿ, ಸರ್ ಇದು ಹೊಸ ಪದ, ಯಾವ ಕಾರ್ಯಕ್ರಮ ಅಂತ ನಮಗೂ ಕೂಡ ಗೊತ್ತಾಗ್ಲೇ ಇಲ್ಲ ಅಂತೇಳಿ. ಹಾಗಾಗಿ ಇಲ್ಲೂ ಕೂಡ ಬೆಳಿಗ್ಗೆ ನಾವು ಬರ್ತಾ ಇರ್ಬೇಕಾದ್ರೆ 2 ಜನ ನನ್ನ ಮಿತ್ರರು ಕೇಳಿದ್ರು, ಸರ್ ಏನ್ ಕಾರ್ಯಕ್ರಮ ಅಂತ. ನಾನು ಹೇಳಿದೆ, ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಟ್ಟಣ ಗ್ರಾಮದಲ್ಲಿ ಸಂಸದರಾದ ಯದುವೀರ್ ಅವರು ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ನಾಪೋಕ್ಲ ಸಮೀಪದ ಚೆರೆಯ ಪರಂಬುವಿನಲ್ಲಿ ಶಾದಿ ಮಹಲ್ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರಪೇಟೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ವಿಶ್ವ ಮಧುಮೇಹ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.